ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ ಪರ್ಲ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಯಾವ ತೆರನಾಗಿ ಕುಚ್ಚು ಹಾಕೋದಂತ ಹೇಳ್ಕೊಡ್ತೀನಿ ರೀ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮೊದಲು 6 ಎಳೆ ದಾರನ ತೊಗೊಂಡೀನಿ ರೀ. 6 ಎಳೆ ದಾರನ ಸುತ್ತಕೊಂಡು ಸೂಜಿ ಒಳಗೆ ಪೋಣಿಸಿಟ್ಕೊಂಡೀನಿ ರೀ. 1 ಇಂಚ್ ಗ್ಯಾಪ್ ಬಿಟ್ಕೋತ 6 ಎಳೆ ದಾರನ ಒಂದು ಸಣ್ಣ ಅಳತೆಗೆ ಕಟ್ ಮಾಡ್ಕೋಬೇಕು ರೀ. 1 ಇಂಚ್ ಗ್ಯಾಪ್ ಇಡ್ಬೇಕು ರೀ. ಮೇಲ್ಗಡೆ ಒಂದು ಶೀರೊಳಗೆ ಸೂಜಿ ಸಹಾಯದಿಂದ ಪೋಣಿಸ್ಕೊಂಡ ನಂತರ ಮೇಲ್ಗಡೆ ಒಂದು ನಾಟ್ ಹಾಕೋಬೇಕು ರೀ. ಮೇಲ್ಗಡೆ ಒಂದು ನಾಟ್ ಹಾಕೊಂಡು 1 ಇಂಚ್ ಗ್ಯಾಪ್ ಇಟ್ಕೋತ ಫುಲ್ ಸಾರಿ ಎಲ್ಲ ಹಾಕೋತ ಹೋಗ್ಬೇಕು ರೀ. ಆಮೇಲೆ ನಾಟನ್ನು ಸರಿಯಾಗಿ ಹಾಕ್ಬೇಕು ರೀ. ಲೂಸ್ ಹಾಕೋದ್ರಿಂದ ಸೀರೆ ಕುಚ್ಚು ಚೆನ್ನಾಗಿ ಕಾಣೋದಿಲ್ಲ ರೀ. ಫುಲ್ ಸೀರೆ ತುಂಬ 1 ಇಂಚ್ ಗ್ಯಾಪ್ ಇಟ್ಕೋತ 6 ಎಳೆ ದಾರನ ಪೋಣಿಸ್ಕೋತ ಹೋಗ್ಬೇಕು ರೀ. ಎಲ್ಲ ಮುಗಿದ ನಂತರ ಈ ಥರನಾಗಿ ಕಾಣಿಸುತ್ತೆ ರೀ. ಆಮೇಲೆ ಒಂದು ಸಣ್ಣ ಸೂಜಿ ಸಹಾಯದಿಂದ 3 mm ಬೀಡ್ಸ್ ತೊಗೊಂಡೀನಿ ರೀ. 4 mm ಪರ್ಲ್ಸ್ ತೊಗೊಂಡೀನಿ ಮತ್ತು 3 mm ಬೀಡ್ಸನ್ನು ನಾವೇನು 6 ಎಳೆ ದಾರನ ಪೋಣಿಸ್ಕೊಂಡಿರ್ತೀವಲ್ಲ ರೀ ಅದ್ರೊಳಗೆ ಇನ್ಸರ್ಟ್ ಮಾಡ್ಕೋತ ಹೋಗ್ಬೇಕು ರೀ. ಫುಲ್ ಸಾರಿಗೆಲ್ಲ ಇದೇ ಥರನಾಗಿ ಮಾಡ್ಕೋತ ಹೋಗ್ಬೇಕು ರೀ. ಇದು ತುಂಬಾ ಈಸಿ ಇದೆ ರೀ. ಬಹಳ ಟೈಮು ತೊಗೊಳ್ಳೋದಿಲ್ಲ ರೀ. ಕಡಿಮೆ ಸಮಯದಲ್ಲಿ ಹಾಕ್ಕೋಬೋದು ರೀ. ಹೊಸದಾಗಿ ಕಲಿಯೋರಿಗಂತೂ ತುಂಬಾ ಈಸಿ ಆದಂಥ ಕುಚ್ಚು ರೀ ಇದು. ಸೀರೆಗೂ ಫುಲ್ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ರೀ. ಸೂಜಿ ಸಹಾಯದಿಂದ ಸೂಜಿಯೊಳಗೆ ದಾರವನ್ನು ಪೋಣಿಸ್ಕೊಂಡು ಒಂದು 3 mm ಬೀಡ್ಸು, ನಂತರ ಒಂದು ಪರ್ಲ್ ಬೀಡ್ಸು ಮತ್ತು 3 mm ಬೀಡ್ಸನ್ನು ಹಾಕೋತ ಹೋಗ್ಬೇಕು ರೀ. ಭಾಳ ಸಿಂಪಲ್ ಡಿಸೈನ್ ಇದೆ ರೀ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಇದೇ ಥರನಾಗಿ ಡಿಫ್ರೆಂಟ್ ಆದಂಥ ಕುಚ್ಚು ಡಿಸೈನ್ಸ್ಗಳನ್ನು ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಫುಲ್ ಸಾರಿಗೆಲ್ಲ 6 ಎಳೆ ದಾರನ ಪೋಣಿಸ್ಕೊಂಡಿದ್ದಂಥ ದಾರದಲ್ಲಿ ಒಂದು 3 mm ಬೀಡ್ಸು ಮತ್ತು 5 mm ಪರ್ಲ್ಸು ಮತ್ತು 3 mm ಬೀಡ್ಸನ್ನು ಹಾಕೋತಾ ಹೋಗ್ಬೇಕು ರೀ. ಬಹಳ ಸಿಂಪಲ್ ಆದಂಥ ಡಿಸೈನ್ ಇದೆ ರೀ ಇದು. ಸಿಂಗಲ್ ಸ್ಟೆಪ್ನಲ್ಲಿ ಮುಗಿಯುತ್ತೆ ರೀ. ಭಾಳ ಟೈಮು ತೊಗೊಳ್ಳೋದಿಲ್ಲ ರೀ. ಕಡಿಮೆ ಸಮಯದಲ್ಲಿ ಹಾಕ್ಕೋಬೋದು ರೀ. ಅರ್ಜೆಂಟಾಗಿ ಯಾವ್ದು ಸೀರೆಗೆ ಹಾಕ್ಕೋಬೋದು ರೀ. ನಂತರ ನಾನು 67 ದಾರನ ಸುತ್ತಕೊಂಡು ಐರನ್ ಮಾಡಿಟ್ಕೊಂಡೀನಿ ರೀ. ಐರನ್ ಮಾಡಿಟ್ಕೊಂಡು ತುದಿಗೆ ಸ್ವಲ್ಪ ಗ್ಲೂ ಹಚ್ಕೊಂಡೀನಿ ರೀ. ಅಂದ್ರೆ ಕಳೆದು ಹೋಗಬಾರ್ದು, ಅಂದ್ರೆ ಗಂಟು ಆಗಬಾರ್ದು ಅಂಥೇಳಿ ಸ್ವಲ್ಪ ತುದಿಗೆ ಗ್ಲೂ ಹಚ್ಕೊಂಡು ಇಟ್ಕೊಂಡೀನಿ ರೀ. ನಿಮಗೆ ಯಾವ ಅಳತೆ ಬೇಕಲ್ಲ ಆ ಅಳತೆಗೆ ತೊಗೋಬೋದು ರೀ ಎಳೆಗಳನ್ನು. ನಾನು ಇಲ್ಲಿ 60 ಎಳೆ ತೊಗೊಂಡೀನಿ ರೀ. ನೀವು 70 ಎಳೆನೂ ತೊಗೋಬೋದು, 75 ಎಳೆನೂ ತೊಗೋಬೋದು ರೀ. ನಾವು ಪರ್ಲ್ಸನ್ನು ಹಾಕ್ಕೊಂಡಿರ್ತೀವಲ್ಲ ರೀ ಆ ದಾರನ 2 ಭಾಗ ಮಾಡಿ ಅದರ ಮಧ್ಯದಲ್ಲಿ ಈ 120 ಎಳೆ ದಾರನ ಹಾಕಿ ಅದು 6 ಎಳೆ ದಾರಗಳನ್ನು 2 ನಾಟ್ ಹಾಕೋಬೇಕು ರೀ. 2 ಅಥವಾ 3 ಹಾಕೋಬೋದು. ಆಮೇಲೆ ಜರಿ ಥ್ರೆಡನ್ನು ತೊಗೊಂಡು ಸಣ್ಣ ಸೂಜಿ ಒಳಗೆ ಪೋಣಿಸ್ಕೊಂಡು ಅದಕ್ಕೆ 3 ಸಾರಿ ನಾಟ್ ಹಾಕ್ಬೇಕು ರೀ. 3 ಸಾರಿ ಸುತ್ತಿ ಸೂಜಿಯ ಒಳಗಡೆ ಕುಚ್ಚಿನ ಒಳಗಡೆ ಸೂಜಿಯನ್ನು ಪೋಣಿಸ್ಕೋಬೇಕು ರೀ. ಈಗ ನಾನು ವಿಡಿಯೋ ಒಳಗೆ ತೋರ್ಸತ್ತೀನಲ್ಲ ರೀ ಹಂಗೆ 2 ಭಾಗ ಮಾಡಿಕೊಂಡು 2 ಭಾಗ ಆದಮೇಲೆ ಅದು 60 ಎಳೆ ದಾರನ ಹಾಕ್ಬೇಕು ರೀ. ಆಮೇಲೆ 2 ಅಥವಾ 3 ನಾಟನ್ನು ಹಾಕ್ಕೋಬೇಕು ರೀ. ಇದೇ ಥರನಾಗಿ ನೀವು ಫುಲ್ ಸಾರಿಗೆ ಹಾಕ್ಕೋಬೇಕು ರೀ.
ನಾನು ಇಲ್ಲಿ 2 ಕಲರ್ ತೊಗೊಂಡೀನಿ ರೀ. ನೀವು ಒಂದೇ ಕಲರು ಹಾಕ್ಕೋಬೋದು ರೀ, ಅಥವಾ 2 ಈ ಥರನೂ ಹಾಕ್ಕೋಬೋದು ರೀ, ಅಥವಾ 5 1 ಈ ಥರನೂ ಫುಲ್ ಸಾರಿಗೆ ಹಾಕ್ಕೋಬೋದು ರೀ. ನಿಮಗೆ ಈ ಡಿಸೈನ್ ಯಾವ ಥರನಾಗಿ ಅನ್ನಿಸ್ತಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.